ನಮ್ಮ ಕತೆ ಲೋಕ ಚಾನೆಲ್ಗೆ ಸ್ವಾಗತ. ಕರ್ನಾಟಕದ ಒಂದು ಸಣ್ಣ ಹಳ್ಳಿ. ಬೆಳಗಿನ ಸೂರ್ಯ ಕಿರಣಗಳು ಮಣ್ಣಿನ ಮನೆಗಳ ಮೇಲೆ ಬೀಳುತ್ತಾ ಹಳ್ಳಿ ನಿಧಾನವಾಗಿ ಎದ್ದುಕೊಳ್ಳುತ್ತಿತ್ತು. ಆ ಹಳ್ಳಿಯ ಒಂದು ಚಿಕ್ಕ ಮನೆಯಲ್ಲಿ ರಾಘವ ತನ್ನ ಜೀವನದ ಬಗ್ಗೆ ಆಳವಾಗಿ ಯೋಚಿಸುತ್ತಾ ಕುಳಿತಿದ್ದ. ಅವನ ಅಮ್ಮ ಚುಲ್ಲಿಯಲ್ಲಿ ಊಟ ಮಾಡುತ್ತಾ ಕೇಳಿದಳು, ರಾಘವ, ಏನ್ ಮಗ ಇಷ್ಟು ಮೌನ? ಅಮ್ಮ, ನಮ್ ಜೀವನ ಯಾವಾಗ ಬದಲಾಗುತ್ತೋ ಅಂತ ಯೋಚಿಸ್ತಿದ್ದೀನಿ. ಅವನು ಬಡತನದಲ್ಲಿ ಹುಟ್ಟಿದವನಾಗಿದ್ದರೂ ಅವನ ಕನಸುಗಳು ದೊಡ್ಡವು. ರಾತ್ರಿ ಕಡಿಮೆ ಬೆಳಕಿನ ದೀಪದ ಕೆಳಗೆ ರಾಘವ ಓದುತ್ತಿದ್ದ. ಹಳೆಯ ಪುಸ್ತಕಗಳು, ಹಾಳಾದ ಮೇಜು, ಬಿಸಿಲು ಮತ್ತು ಮಳೆಯ ನಡುವೆ ಬದುಕು. ಅವನ ಮನಸ್ಸಿನಲ್ಲಿ ಒಂದೇ ಮಾತು, ನಾನು ಏನಾದರೂ ಮಾಡಬೇಕು, ನನ್ನ ಅಮ್ಮನ ಜೀವನ ಬದಲಾಯಿಸಬೇಕು. ಆದರೆ ಪ್ರತಿದಿನವೂ ಅವನಿಗೆ ಒಂದು ಪ್ರಶ್ನೆ, ನನಗೆ ಅವಕಾಶ ಸಿಗುತ್ತಾ? ಒಂದು ದಿನ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳು ನೋಟಿಸ್ ಬೋರ್ಡ್ ಬಳಿ ಗುಂಪಾಗಿ ನಿಂತಿದ್ದರು. ಓಯ್, ಸ್ಕಾಲರ್ಶಿಪ್ ಪ್ರೋಗ್ರಾಂ ಬಂದಿದೆ. ರಾಘವದಿದೆ. ರಾಘವ ಹತ್ತಿರ ಹೋಗಿ ನೋಡಿದೆ. ಫುಲ್ ಸ್ಕಾಲರ್ಶಿಪ್ ಫಾರ್ ಹೈಯರ್ ಸ್ಟಡೀಸ್ ಪ್ಲಸ್ ಸ್ಟೈಪೆಂಡ್. ಅವನ ಹೃದಯ ಜೋರಾಗಿ ತಡಕಾಡಿತು. ಇದು ನನ್ನ ಜೀವನ ಬದಲಾಯಿಸೋ ಚಾನ್ಸ್ ಆಗಿರ್ಬೋದು. ಆ ರಾತ್ರಿ ರಾಘವ ಹಾಸಿಗೆಯಲ್ಲಿ ಮಲಗಿದ್ದರೂ ನಿದ್ರೆ ಬರಲಿಲ್ಲ. ನಾನು ಟ್ರೈ ಮಾಡ್ತೀನಾ? ಇಲ್ಲ ಬೇರೆಯವರು ಬೆಟರ್ ಇರ್ತಾರಾ? ಅವನ ಒಳಗಿನ ಧ್ವನಿ ಅವನನ್ನು ತಡೆಯುತ್ತಿತ್ತು. ನೀನು ಸಾಮಾನ್ಯ ಹುಡುಗ, ಇದು ನಿನ್ನಿಗಲ್ಲ. ಅವನು ಗೊಂದಲದಲ್ಲಿ ಮುಳುಗಿದ. ಮರುದಿನ ಅವನ ಸ್ನೇಹಿತ ರಾಹುಲ್ ಅವನ ಮುಖ ನೋಡಿ ಕೇಳಿದ, ಏನ್ ಮಚಾ, ಟೆನ್ಷನ್ ಏನೋ ಇದೆ? ರಾಘವ ಎಲ್ಲಾ ಹೇಳಿದ. ರಾಹುಲ್ ನಗುತ್ತಾ ಹೇಳಿದ, ಒಂದು ಪ್ರಶ್ನೆ ಕೇಳ್ತೀನಿ, ಟ್ರೈ ಮಾಡ್ಲಿಲ್ಲ ಅಂದ್ರೆ ಫೇಲ್ ಆಗೋದು ಕನ್ಫರ್ಮ್ ಅಲ್ವಾ? ರಾಘವ ಮೌನ. ಆದ್ರೆ ಟ್ರೈ ಮಾಡಿದ್ರೆ ವಿನ್ ಆಗೋ ಚಾನ್ಸ್ ಇದೆ. ಅವನ ಮಾತು ರಾಘವನ ಮನಸ್ಸಿಗೆ ಬಲ ನೀಡಿ. ಆ ದಿನದಿಂದ ರಾಘವ ಬದಲಾದ. ಬೆಳಗ್ಗೆ ಓದು, ರಾತ್ರಿ ಪ್ರಾಕ್ಟಿಸ್, ಮಿರರ್ ಮುಂದೆ ಇಂಟರ್ವ್ಯೂ ಪ್ರಾಕ್ಟಿಸ್. ಹೆಲೋ ಸರ್, ಮೈ ನೇಮ್ ಇಸ್ ರಾಘವ್. ಮೊದಲ ದಿನ ಅಡಕಾಡಿದ. 3ನೇ ದಿನ ಕಾನ್ಫಿಡೆನ್ಸ್ ಬಂತು. 10 ದಿನಗಳಲ್ಲಿ ಅವನು ಸಂಪೂರ್ಣ ಬದಲಾದ. ಇಂಟರ್ವ್ಯೂ ದಿನ ಸರಳ ಶರ್ಟ್ ಧರಿಸಿ ರಾಘವ ಒಳಗೆ ಹೋದ. ಟೆಲ್ ಮೀ ಅಬೌಟ್ ಯೋರ್ ಸೆಲ್ಫ್. ಅವನು ಆಳವಾಗಿ ಉಸಿರೆಳೆದ. ಸರ್, I come from a small village, but I have big dreams. ಅವನ ಮಾತುಗಳಲ್ಲಿ ಸತ್ಯತೆ ಇತ್ತು. ಅದೇ ಅವನ ಶಕ್ತಿ. ಇಂಟರ್ವ್ಯೂ ನಂತರ ಅವನು ಮರದ ಕೆಳಗೆ ಕುಳಿತಿದ್ದ. ಫೋನ್ ನೋಡುತ್ತಾ ಕಾಯುತ್ತಾ. ನನಗೆ ಸಿಗುತ್ತಾ ಇಲ್ವಾ? ಪ್ರತಿ ಕ್ಷಣವೂ ಒಂದು ವರ್ಷದಂತೆ ಅನುಭವ. ಹಠಾತ್ ಫೋನ್ ರಿಂಗ್ ಆಯಿತು. ಹೆಲೋ, ಕಂಗ್ರ್ಯಾಚುಲೇಷನ್ಸ್, ಯು ಆರ್ ಸೆಲೆಕ್ಟೆಡ್. ಅವನ ಕಣ್ಣಲ್ಲಿ ಕಣ್ಣೀರು ತುಂಬಿತು. ನಿಜವಾ? ಥ್ಯಾಂಕ್ ಯು ಸರ್. ಅವನು ಆಕಾಶದತ್ತ ನೋಡಿದ. ಧನ್ಯವಾದಗಳು ದೇವರೇ. ಮನೆಗೆ ಓಡಿಕೊಂಡು ಹೋದ. ಅಮ್ಮ, ನಾನ್ ಸೆಲೆಕ್ಟ್ ಆಯ್ತೀನಿ. ಅಮ್ಮನ ಕಣ್ಣಲ್ಲಿ ಕಣ್ಣೀರು. ನನಗ್ ಗೊತ್ತಿತ್ತು ಮಗ, ನೀನ್ ಮಾಡ್ತೀಯ ಅಂತ. ಆ ದಿನ ಅವರ ಜೀವನದಲ್ಲಿ ಹೊಸ ಬೆಳಕು ಹೊಳೆಯಿತು. ಕೆಲವು ದಿನಗಳ ನಂತರ ರಾಘವ ಹೊಸ ಕಾಲೇಜ್ ಕಡೆ ನಡೆದು ಹೋಗುತ್ತಿದ್ದ. ಆತನ ನಡೆದಲ್ಲಿ ಆತ್ಮವಿಶ್ವಾಸ ಇತ್ತು. ಒಂದು ಅವಕಾಶ ನನ್ನ ಜೀವನ ಬದಲಾಯಿಸಿತು. ಅವಕಾಶ ಎಲ್ಲರಿಗೂ ಬರುತ್ತದೆ, ಆದರೆ ಅದನ್ನು ಹಿಡಿಯುವ ಧೈರ್ಯವಿರುವವರ ಜೀವನ ಮಾತ್ರ ಬದಲಾಗುತ್ತದೆ. ಇದೇ ತರಹದ ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.